ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. So glad to have you back at Powerful Quiz. Prepare yourself for your first question. Welcome back to Song Quiz. Starting your Bollywood game. Your score is 50 and Shah Disha's score is 30. You're up by 20 points. It's time for the Song Quiz bonus round. Welcome to Are You Feeling Lucky? It's 5 questions from Google. And it's delicious. I give people nicknames for this game. Your game name is Scooter. Question 1. Report to Great Factoid immediately. And receive the spoils of victory. You got the bag of Granny. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ನಿಮ್ಮೆಲ್ಲರನ್ನೂ ಒಂದು ವಿಶೇಷವಾದ ಟ್ಯುಟೋರಿಯಲ್ ಜೊತೆ ಭೇಟಿ ಆಗ್ತಾ ಇದ್ದೀನಿ. ಆ ವಿಶೇಷವಾದ ಟ್ಯುಟೋರಿಯಲ್ ಯಾವುದಪ್ಪ ಅಂತಂದರೆ, ಫ್ರೆಂಡ್ಸ್, ನಾನು ಈ ಹಿಂದೆ ಕೆಲವೆಲ್ಲ ಗೇಮ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ನಿಮಗೆ, ಯಾವ ರೀತಿ ನಮ್ಮ ಮೊಬೈಲಲ್ಲಿ ಗೇಮ್ಸ್ನ ಆಡಬಹುದು ಅಂತ. ಇವತ್ತು ಕೂಡ ನಾನು ಗೇಮ್ಸ್ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಇವತ್ತು ನಾವು ನಮ್ಮ ಮೊಬೈಲ್ನಲ್ಲಿ ಯಾವುದೇ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿದಾಗ ಯಾವ ರೀತಿ ಗೇಮ್ಸ್ ಆಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಮ್ಮ ಗೂಗಲ್ ಅಸಿಸ್ಟೆಂಟ್ ಬಳಸ್ಕೊಂಡು ನಾವು ಟೈಮ್ ಪಾಸ್ ಮಾಡ್ಬೋದು, ಕೆಲವೊಂದು ಗೇಮ್ಸ್ನ ಆಡ್ಬೋದು. ಈ ಗೇಮ್ಸ್ನ ಆಡೋದ್ರಿಂದ ನಿಮಗೆ ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ, ಹಾಗೆ ಕೆಲವು ಗೇಮ್ಸ್ ಆಡೋದ್ರಿಂದ ನಿಮ್ಮ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗಾದರೆ ಗೇಮ್ಸ್ ಯಾವುದು, ಅದನ್ನು ಯಾವ ರೀತಿ ಆಡೋದು, ಇದನ್ನೆಲ್ಲ ನಾವು ಇಂದಿನ ಟ್ಯುಟೋರಿಯಲಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ನೀವಂತೂ ಈ ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಲೇಬೇಕಾಗತ್ತೆ. ಯಾಕೆ ಅಂತಂದರೆ ನೀವು ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಹಾಗಾದರೆ ತಡ ಮಾಡದೆ ಶುರು ಮಾಡೋಣ ಅಲ್ವಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ಇದರಲ್ಲಿ ನಾನು ಮೊದಲಿಗೆ ನಿಮಗೆ ತೋರಿಸ್ಕೊಡ್ತಾ ಇರೋಂಥ ಗೇಮ್ನ ಹೆಸರು ಅಕಿನೇಟರ್ ಅಂತ. ಈ ಅಕಿನೇಟರ್ ಗೇಮ್ ಯಾವ ರೀತಿ ಆಡೋದು ಅಂತಂದರೆ, ನಾನು ಗೇಮ್ ಆಡುವಾಗ ಮಧ್ಯದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ, ಅದರಿಂದ ನಾನು ಗೇಮ್ ಬಗ್ಗೆ ನಿಮಗೆ ಮೊದಲೇ ಹೇಳ್ಬಿಡ್ತೀನಿ. ಫಸ್ಟು ನಾವು ಗೂಗಲ್ ಅಸಿಸ್ಟೆಂಟ್ನ ಕರೆದು ಟಾಕ್ ಟು ಅಕಿನೇಟರ್ ಅಂತ ಹೇಳಬೇಕು, ಆವಾಗ ಗೇಮ್ ಆ್ಯಕ್ಟಿವೇಟ್ ಆಗುತ್ತೆ. ಅದರಲ್ಲಿ ನಾವು ಒಬ್ಬ ಸೆಲೆಬ್ರಿಟಿ ಅಥವಾ ಯಾರೋ ಒಬ್ಬ ವ್ಯಕ್ತಿನ ಮನಸ್ಸಲ್ಲಿ ಇಟ್ಕೋಬೇಕು. ಆ ವ್ಯಕ್ತಿ ಅಂತಂದರೆ ನಿಮ್ಮ ಫ್ರೆಂಡು, ನನ್ನ ಫ್ರೆಂಡ್ನೆಲ್ಲ ಇಟ್ಕೊಂಡ್ರೆ ಅದು ಕಂಡುಹಿಡಿಯೋಕ್ಕಾಗೋದಿಲ್ಲ. ಯಾರೋ ಒಬ್ಬರು ಸೆಲೆಬ್ರಿಟಿ ಅಥವಾ ಪೊಲಿಟಿಷಿಯನ್ನು, ಯಾರೋ ಒಬ್ಬರು ಅಚೀವ್ ಮಾಡಿರೋಂಥ ವ್ಯಕ್ತಿ. ಗೂಗಲ್ಲು ಆ ವ್ಯಕ್ತಿ ಯಾರು ಅನ್ನೋದನ್ನ ಕಂಡುಹಿಡಿಯುತ್ತೆ. ಹಾಗಾದರೆ ಅದು ಯಾವ ರೀತಿ ಕಂಡುಹಿಡಿಯುತ್ತೆ? ಅದು ನಿಮ್ಮನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗುತ್ತೆ. ನೀವು ಅದಕ್ಕೆ ಎಸ್ ಆರ್ ನೋ ಅಥವಾ ಐ ಆಮ್ ನಾಟ್ ಶ್ಯೂರ್ ಈ ಥರ ಎಲ್ಲ ಉತ್ತರ ಕೊಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ಲು, ನಾವು ಈಗ ನಮ್ಮ ಮನಸ್ಸಲ್ಲಿ APJ ಅಬ್ದುಲ್ ಕಲಾಂನ ಇಟ್ಕೊಂಡಿರ್ತೀವಿ. ಅದು ಕ್ವಶನ್ ಕೇಳುತ್ತೆ, ಅವರು ಭಾರತದ ಪ್ರಧಾನಮಂತ್ರಿ ಆಗಿದ್ರಾ ಅಂತ ಕೇಳುತ್ತೆ. ಅವಾಗ ನಾವು ನೋ ಅಂತ ಹೇಳಬೇಕು. ಅವಾಗ ನೆಕ್ಸ್ಟ್ ಕ್ವಶನ್ ಅದು ಅವರು ರಾಷ್ಟ್ರಪತಿ ಆಗಿದ್ರಾ ಅಂತ ಕೇಳುತ್ತೆ. ಅವಾಗ ನಾವು ಎಸ್ ಅಂತ ಹೇಳಬೇಕು. ನೆಕ್ಸ್ಟ್ ಕ್ವಶನ್ನು ಅವ್ರಿಗೆ ಮದುವೆ ಆಗಿದೆಯಾ ಅಂತ ಕೇಳುತ್ತೆ. ಅವಾಗ ನಾವು ನೋ ಅಂತ ಹೇಳಬೇಕು. ಸೊ ಅದೇ ಥರ ಅದು ಕೇಳ್ತಾ ಇರೋಂಥ ಪ್ರಶ್ನೆಗಳು ನಾವು ಕೇಳಿಸ್ಕೊಂಡು ಅವರ ಒಂದು ವಿಚಾರದಲ್ಲಿ ಸರಿಯಾಗಿದ್ದರೆ ಎಸ್ ಅಂತ ಹೇಳಬೇಕು, ಸರಿ ಇಲ್ಲ ಅಂತಂದರೆ ನೋ ಅಂತ ಹೇಳಬೇಕು. ಅಥವಾ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಐ ಆಮ್ ನಾಟ್ ಶ್ಯೂರ್ ಅಂತ ಹೇಳಬೇಕು. ಈ ಥರ ನೀವು ಉತ್ತರ ಕೊಡ್ತಾ ಹೋಗ್ತಾ ಇದ್ದಂಗೆ ಕೊನೆಗೆ ಅದು ನಾವು ಮನಸ್ಸಲ್ಲಿ ಯಾರನ್ನ ಇಟ್ಕೊಂಡಿದ್ವಿ ಅದನ್ನು ಗೆಸ್ ಮಾಡುತ್ತೆ. ಸೊ ಹಾಗಾದರೆ ನೋಡೋಣ ಫ್ರೆಂಡ್ಸ್, ಈಗ ನಾನು ಒಬ್ಬ ವ್ಯಕ್ತಿನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಅದು ನಾನು ನಿಮ್ಗೆ ಯಾರು ಅಂತ ಮೊದಲೇ ಹೇಳ್ಬಿಡ್ತೀನಿ. ಯಾಕೆ ಅಂತಂದರೆ ಗೂಗಲ್ ಕರೆಕ್ಟಾಗಿ ಗೆಸ್ ಮಾಡ್ತಾ ಇಲ್ವಾ ಅಂತ ಅನ್ನೋದು ನಿಮಗೆ ಗೊತ್ತಾಗಬೇಕಲ್ಲ, ಅದರಿಂದ ನಾನು ನಿಮಗೆ ಮೊದಲೇ ಹೇಳ್ಬಿಡ್ತೀನಿ. ನಾನು ಈಗ ಡಾಕ್ಟರ್ ವಿಷ್ಣುವರ್ಧನ್ ಇವ್ರನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನೋಡೋಣ ಗೂಗಲ್ಲು ಯಾವ ರೀತಿ ಕಂಡುಹಿಡಿಯುತ್ತೆ ಅಂತ. ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದೇನು ಅಂತಂದರೆ, ನಾವು ಗೂಗಲ್ ಅಸಿಸ್ಟೆಂಟ್ ಜೊತೆ ಆಟಾಡ್ತಾ ಇರೋದ್ರಿಂದ ಟಾಕ್ ಬ್ಯಾಕ್ನ ಅವಶ್ಯಕತೆ ಇರೋದಿಲ್ಲ. ನಾನು ಈಗ ಟಾಕ್ ಬ್ಯಾಕ್ನ ಆಫ್ ಮಾಡ್ತಾ ಇದ್ದೀನಿ ನನ್ನ ಮೊಬೈಲಲ್ಲಿ. ಸೊ ಟಾಕ್ ಬ್ಯಾಕ್ ಆಫ್ ಆಗಿದೆ. ಈಗ ಹೇ ಗೂಗಲ್, ಟಾಕ್ ಟು ಅಕಿನೇಟರ್. All right, let's get Akinator. Hi, great to see you again. Do you remember how to play? Yes. Okay, let's get started. Is your character Indian? Yes. Is your character a female? No.
Is your character linked with cinema? Yes. Does your character have kids? No. Is your character Muslim? No. Was your character's father famous? No. Does your character act in Hindi films? No. Is your character from South India? Yes. Does your character speak Telugu? No. Is your character from Tamil Nadu? No. Is your character Malayali? No. Does your character act in Kannada movies? Yes. Did your character have a wife? Yes. Is your character still alive? No. Is your character a film director? No. Is your character linked with a lion? Yes. I think of Vishnu Vardhan. Am I right? Yes. I guessed correctly again. Do you want to play again? No. One more thing before leaving. You can also enjoy playing my free mobile app. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಅದು ಯಾವ ರೀತಿ ಕರೆಕ್ಟಾಗಿ ವಿಷ್ಣುವರ್ಧನ್ ಅವರು ಅಂತ ಕಂಡುಹಿಡಿತು ಅಂತ. ಅದು ಪ್ರಶ್ನೆಗಳು ಕೇಳ್ತಾ ಬಂತು. ಅವರು ಹಿಂದಿ ಫಿಲಮ್ ಆ್ಯಕ್ಟ್ರಾ, ಅವರು ತಮಿಳ್ ಫಿಲಮ್ ಆ್ಯಕ್ಟ್ರಾ, ಸೊ ಈ ಥರ ಎಲ್ಲ ಪ್ರಶ್ನೆ ಕೇಳ್ತಾ ಬಂತು. ಕೊನೆಗೆ ಅವರು ಬದುಕಿದಾರಾ ಅಂತ ಕೇಳ್ತು. ಅದಕ್ಕೆ ನಾನು ನೋ ಅಂತ ಹೇಳಿದೆ. ಅವ್ರಿಗೂ ಮತ್ತು ಸಿಂಹಗೂ ಸಂಬಂಧ ಇದೆಯಾ ಅಂತ ಕೇಳ್ತು. ಅದಕ್ಕೆ ನಾನು ಎಸ್ ಅಂತ ಹೇಳಿದೆ. ಸೊ ಯಾಕೆ ಅಂತಂದರೆ ವಿಷ್ಣುವರ್ಧನ್ ಅವ್ರನ್ನ ಸಾಹಸ ಸಿಂಹ ಅಂತ ಕರೆಯೋದ್ರಿಂದ ಎಸ್ ಅಂತ ಹೇಳಿದೆ. ಅವಾಗ ಅದಕ್ಕೆ ಗೊತ್ತಾಗ್ಬಿಡ್ತು ಇದು ಪಕ್ಕಾ ವಿಷ್ಣುವರ್ಧನ್ ಅಂತ. ಸೊ ಮುಂಚೆ ಅದು ಹಲವಾರು ಪ್ರಶ್ನೆಗಳು ಕೇಳ್ತು. ಅದಕ್ಕೆ ನಾನು ಎಸ್ ನೋ ಹೇಳ್ತಾ ಹೋದೆ. ಸೊ ಕೊನೆಗೆ ಕಂಡುಹಿಡಿತು. ಸೊ ಇದೇ ಥರ ನೀವು ನಿಮ್ಮ ಮನಸ್ಸಲ್ಲಿ ಯಾವುದಾದ್ರು ಒಬ್ಬ ಸಿಂಗರು, ಆ್ಯಕ್ಟರು, ಪೊಲಿಟಿಷಿಯನ್ನು ಯಾರನ್ನು ಬೇಕಾದರೂ ಮನಸ್ಸಲ್ಲಿ ಇಟ್ಕೋಬೋದು. ಅವ್ರನ್ನ ಗೂಗಲ್ಲು ನಿಮ್ಮ ಪ್ರಶ್ನೆಗಳನ್ನ ಕೇಳೋ ಮೂಲಕ ಕಂಡುಹಿಡಿಯುತ್ತೆ. ಅದು ನೀವು ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕಾಗತ್ತೆ, ಎಸ್ ಆರ್ ನೋ ಅಂತ. ನಿಮಗೆ ಗೊತ್ತಿಲ್ಲ ಅಂತಂದರೆ ಐ ಆಮ್ ನಾಟ್ ಶ್ಯೂರ್ ಅಂತಲೂ ಹೇಳ್ಬೋದು. ಸೊ ನೀವೇನು ಹೇಳ್ಬೇಕಾಗಿಲ್ಲ, ಜಸ್ಟ್ ಎಸ್ ನೋ ಐ ಆಮ್ ನಾಟ್ ಶ್ಯೂರ್ ಇಷ್ಟು ಮಾತ್ರ ಹೇಳ್ತಾ ಹೋದರೆ ಅದು ಕಂಡುಹಿಡಿದು ಬಿಡುತ್ತೆ. ಸೊ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಈಗ ನೆಕ್ಸ್ಟ್ ಗೇಮ್ಗೆ ಹೋಗೋಣ. ಫ್ರೆಂಡ್ಸ್, ನೆಕ್ಸ್ಟ್ ಗೇಮ್ ಹೋಗೋಕ್ಕಿಂತ ಮುಂಚೆ ಒಂದು ಸೂಚನೆ ಏನು ಅಂತಂದರೆ, ನೀವು ಏನಾದರೂ ಟಾಕ್ ಬ್ಯಾಕ್ ಆನ್ ಮಾಡ್ಕೊಂಡಿದ್ರೆ ಪ್ರತಿಯೊಂದು ಸಲನೂ ಮೈಕ್ ಆನ್ ಆಗೋವಾಗ ಟಡಂಗ್ ಅಂತ ಒಂದು ಶಬ್ದ ಬರುತ್ತೆ. ಆವಾಗ ನೀವು ಆನ್ಸರ್ ಹೇಳಬೇಕಾಗತ್ತೆ. ಬಟ್ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ ಟಾಕ್ ಬ್ಯಾಕ್ ಆಫ್ ಮಾಡ್ಕೊಂಡು ಆಡಿ. ಯಾಕೆ ಅಂತಂದರೆ ಟಾಕ್ ಬ್ಯಾಕ್ ಆನ್ ಮಾಡ್ಕೊಂಡಿದ್ರೆ ಸ್ವಲ್ಪ ಸಮಸ್ಯೆ ಆಗ್ತಾ ಇರುತ್ತೆ, ಮಧ್ಯ ಟಾಕ್ ಬ್ಯಾಕ್ ಎಲ್ಲ ಮಾತಾಡ್ತಾ ಇರುತ್ತೆ. ಅದಕ್ಕಾಗಿ ನಾನು ಕೂಡ ಟಾಕ್ ಬ್ಯಾಕೆ ಆಫ್ ಮಾಡ್ಕೊಂಡು ಆಡಿದೆ. ಆವಾಗ ನಿಮಗೆ ಮೈಕ್ ಆನ್ ಆದಾಗ ಸೌಂಡ್ ಬರಲ್ಲ, ಬಟ್ ಮೊಬೈಲು ಲೈಟಾಗಿ ವೈಬ್ರೇಟ್ ಆಗುತ್ತೆ ಮೈಕ್ ಆನ್ ಆದ ತಕ್ಷಣ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಈಗ ಮೈಕ್ ಆನ್ ಆಗಿದೆ, ನಾನು ಈ ಉತ್ತರ ಹೇಳಬೇಕು ಅಂತ. ಸೊ ಈಗ ಮುಂದಿನ ಗೇಮ್ ಹೋಗೋಣ. ಫ್ರೆಂಡ್ಸ್, ಈಗ ಮುಂದಿನ ಗೇಮು ಪವರ್ಫುಲ್ ಕ್ವಿಜ್ ಅಂತ. ಸೊ ಇದರಲ್ಲಿ ನಮಗೆ ಕ್ವಿಜ್ ಆಡಿಸುತ್ತೆ ಗೂಗಲ್ಲು. ಯಾವ ರೀತಿ ಅಂತಂದರೆ ಒಂದು ಕ್ವೆಶನ್ ಕೇಳುತ್ತೆ, ಅದಕ್ಕೆ 3 ಆಪ್ಷನ್ ಕೂಡ ಇರುತ್ತೆ. ಕೆಲವೊಂದು ಸಲ ಇದು ಎಸ್ ಆರ್ ನೋ ಅಂತ ಕೂಡ ಕೇಳುತ್ತೆ, ಅಥವಾ 3 ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ನಾವು ಸರಿಯಾಗಿರೋ ಆನ್ಸರ್ನ ಚೂಸ್ ಮಾಡಬೇಕು. ಇದು ತುಂಬಾ ಈಸಿಯಾಗಿರೋವಂಥ ರೌಂಡು. ಇದರಿಂದ ನಮಗೆ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ನೋಡೋಣ, ಈಗ ಅದನ್ನ ಆಡೋಣ. ಹೇ ಗೂಗಲ್, ಟಾಕ್ ಟು ಪವರ್ಫುಲ್ ಕ್ವಿಜ್. Pause button. So glad to have you back at Powerful Quiz. Prepare yourself for your first question. Native Android app is developed using smartphone, Android Studio or mobile software? ಆಂಡ್ರಾಯ್ಡ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಆಂಡ್ರಾಯ್ಡ್ ಆ್ಯಪ್ ಯಾವುದರಿಂದ ಯೂಸ್ You got it right. ಆಂಡ್ರಾಯ್ಡ್ ಆ್ಯಪ್ನ ಯಾವುದರಿಂದ ಬಿಲ್ಡ್ ಮಾಡ್ತಾರೆ ಅಂತ ಕೇಳ್ತು. Facebook application is used for sharing documents, sharing post and chat, or sharing movies. ಶೇರಿಂಗ್ ಪೋಸ್ಟ್ ಆ್ಯಂಡ್ ಚಾಟ್. I knew you'd get it right. Great job. This So, is question number 3. ಎರಡು ಕರೆಕ್ಟ್ ಆಯಿತು. Indian currency is called as baht, rupee, or dollar. ರೂಪಿ. ಸೊ ಇಂಡಿಯನ್ ಕರೆನ್ಸಿ ಏನು ಕರೀತಾರೆ ಅಂತ ಕೇಳ್ತು. You called it. Great job. Your last question is coming up. Who has the right to transfer any case anywhere in India?
High Court, Supreme Court, or local court? ಸುಪ್ರೀಂ ಕೋರ್ಟ್. Pay attention, everybody. That's the way you do it. Nice work. You have finished all the questions. Let's find out how well you did. You had an amazing run in that game. No missteps, no incorrect questions. I tried my best to trip you up, but you saw right through me. Very impressive, 4. Very impressive indeed. Want to try again? ನೋ. See you next time. I'll be here, just ask. ಸೊ ಫ್ರೆಂಡ್ಸ್, ಈ ಗೇಮ್ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಕಾಂಪ್ಲಿಕೇಟೆಡ್ ಏನೂ ಇಲ್ಲ. ಸೊ ನನಗೆ 4ಕ್ಕೆ 4 ಪ್ರಶ್ನೆಗಳು ತುಂಬ ಈಸಿ ಬಂದಿದ್ದರಿಂದ 4ಕ್ಕೆ 4 ಕರೆಕ್ಟ್ ಆಯಿತು. ಸೊ ಇದರಲ್ಲಿ ನೀವು ತಪ್ಪು ಮಾಡಿದ್ರೂ ಏನೂ ತೊಂದರೆ ಇಲ್ಲ. ನಿಮಗೆ ಅಟ್ಲೀಸ್ಟ್ ಸರಿ ಉತ್ತರ ಗೊತ್ತಾಗುತ್ತೆ. ಅದರಿಂದ ನಿಮಗೆ ಒಂದು ಹೊಸ ಮಾಹಿತಿ ತಿಳ್ಕೊಂಡಾಗ ಆಗುತ್ತೆ. ಸೊ ಇದು ತುಂಬ ಒಳ್ಳೆಯ ಗೇಮು. ಈಗ ಮುಂದಿನ ಗೇಮ್ ಹೋಗೋಣ. ಮುಂದಿನ ಗೇಮು ಸಾಂಗ್ ಕ್ವಿಜ್ ಅಂತ. ಸೊ ಈ ಸಾಂಗ್ ಕ್ವಿಝಲ್ಲಿ ಕನ್ನಡ ಸಾಂಗ್ಗಳ ಒಂದು ಕ್ವಿಜ್ ಇಲ್ಲ. ಬಟ್ ಯಾರಿಗಾದ್ರೂ ಬಾಲಿವುಡ್ ಸಾಂಗ್ಸ್ ಬಗ್ಗೆ, ಬಾಲಿವುಡ್ ಸಿಂಗರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್ ಬಗ್ಗೆ ಎಲ್ಲ ಚೆನ್ನಾಗಿ ನಾಲೆಜ್ ಇದ್ದರೆ ಅವರು ಈ ಗೇಮನ್ನು ಎಂಜಾಯ್ ಮಾಡ್ಬೋದು. ಸೊ ಇದರಲ್ಲಿ ಏನೂ ಇಲ್ಲ ಫ್ರೆಂಡ್ಸ್. ಅದು ಒಂದು ಸಾಂಗನ್ನು ಹಾಕುತ್ತೆ. ಆ ಸಾಂಗ್ ಯಾವುದು ಅಂತ ಕಂಡುಹಿಡಿಬೇಕು, ಮತ್ತು ಅದರ ಆರ್ಟಿಸ್ಟ್ ಯಾರು ಅಂತ ಕಂಡುಹಿಡಿಬೇಕು. ಆರ್ಟಿಸ್ಟ್ ಅಂದರೆ ಕೆಲವೊಂದು ಸಲ ಅದು ಸಿಂಗರ್ ಹೇಳುತ್ತೆ, ಅಥವಾ ಕೆಲವೊಂದು ಸಲ ಅದು ಮ್ಯೂಸಿಕ್ ಡೈರೆಕ್ಟರ್ ಹೇಳುತ್ತೆ. ಯೂಶಲಿ ಅದು ಮ್ಯೂಸಿಕ್ ಡೈರೆಕ್ಟರ್ನೇ ಕೇಳುತ್ತೆ. ಸೊ ನಾವು ಆ ಸಾಂಗ್ ಯಾವುದು ಮತ್ತು ಆ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅನ್ನೋದನ್ನ ಹೇಳಬೇಕಾಗತ್ತೆ. ಅಂದರೆ ಆ ಸಾಂಗ್ನ ಕಂಪೋಸರ್. ನೀವು ಬರೀ ಸಾಂಗ್ ಮಾತ್ರ ಕರೆಕ್ಟಾಗಿ ಹೇಳಿದ್ರೆ, ಅಥವಾ ಬರೀ ಕಂಪೋಸರ್ ಹೆಸರು ಮಾತ್ರ ಕರೆಕ್ಟಾಗಿ ಹೇಳಿದ್ರೆ 10 ಪಾಯಿಂಟ್ ಸಿಗುತ್ತೆ. ಎರಡನ್ನೂ ಕರೆಕ್ಟಾಗಿ ಹೇಳಿದ್ರೆ 20 ಪಾಯಿಂಟ್ ಸಿಗುತ್ತೆ. ಸೊ ಟೋಟಲ್ ಇದರಲ್ಲಿ 6 ಕ್ವೆಶನ್ ಏನೋ ಇರುತ್ತೆ ಅನಿಸುತ್ತೆ. ಲಾಸ್ಟ್ ಕ್ವೆಶನ್ ನಿಮಗೆ ಬೋನಸ್ ಕ್ವೆಶನ್ ಅಂತ ಬರುತ್ತೆ. ಅದಕ್ಕೆ ನೀವು 2 ಸರಿಯಾದ ಉತ್ತರ ಕೊಟ್ಟರೆ 40 ಪಾಯಿಂಟ್ ಸಿಗುತ್ತೆ. ಸೊ ಈ ಒಂದು ಗೇಮನ್ನು ಆಡೋಣ, ನೋಡೋಣ ಎಷ್ಟು ಪಾಯಿಂಟ್ ನಾನು ತಗೊತೀನಿ ಅಂತ. ಹೇ ಗೂಗಲ್, ಟಾಕ್ ಟು ಸಾಂಗ್ ಕ್ವಿಜ್. Welcome back to Song Quiz. How many people want to play Song Quiz? ಎಷ್ಟು ಜನ ಅಂತ ಕೇಳ್ತಾ ಇದೆ? 1. What is your first name? ಘಟಕ್. Where are you from? ಕರ್ನಾಟಕ. Choose a pop music decade. ಸೊ ಪಾಪ್ ಮ್ಯೂಸಿಕ್ ಡೆಕೇಡ್ ಕೇಳ್ತಾ ಇದೆ. ಬಾಲಿವುಡ್. Starting your Bollywood game. Searching for an opponent. ಸೊ ಫ್ರೆಂಡ್ಸ್, ಇಲ್ಲಿ ಬಾಲಿವುಡ್ ಒಂದೇ ನಾವು ಆಡೋಕ್ಕಾಗೋದು, ಬೇರೆದೆಲ್ಲ Your ವೆಸ್ಟರ್ನ್ ಮ್ಯೂಸಿಕ್ opponent ಇದೆ. is Shah Disha from Kolkata. Question 1 for 10 points. Name the song title and artist. ಕೋಯಿ ಮಿಲ್ ಗಯಾ ಬೈ ಜತಿನ್ ಲಲಿತ್. You got the title for 10 points. The song was Koi Mil Gaya by Kavita Krishnamurti. Shah Disha answered correctly. It's a tie game at 10. Question 2 for 10 points. Name the song title and artist. ಡೋಂಟ್ ನೋ. ಸೊ ಫ್ರೆಂಡ್ಸ್, ನಿಮಗೆ ರಿಪೀಟ್ ಬೇಕು ಅಂತಂದರೆ ರಿಪೀಟ್ ಕೂಡ ಕೇಳ್ಬೋದು. Pratham, Shah Disha answered incorrectly. You're tied at 10 points. Question 3 for 10 points. ಹಾಯ್ ರೇ ಮೇರಾ ದಿಲ್ ಲೇ ಲೇ. The song was Kamariya by Astha Gill. Shah Disha answered incorrectly. It's a tie game at 10. Question 4 for 20 points. ಊರ್ವಶಿ ಊರ್ವಶಿ ಬೈ A.R. ರೆಹಮಾನ್. You got the title for 20 points. The song was Urvashi by Yo-Yo Honey Singh. Shah Disha answered incorrectly. You're up by 20 points. Question 5 for 20 points. ಬಾದ್ಶಾ.
You got the artist for 20 points. The song was Aashik Awara by Badshah featuring Sunidhi Chauhan. Shadisha answered incorrectly. You're up by 40 points. Question 6 for 20 points. Repeat. KK. The song was Kyun Rabba by Arman Malik. Shadisha answered correctly. Your score is 50 and Shadisha's score is 30. You're up by 20 points. It's time for the song quiz bonus round. Question 7 for 40 points. Repeat. Don't know. The song was Bairagi Man from Paharganj by Romi. Shadisha answered incorrectly. You got 50 points. Shadisha got 30 points. Yay, you won. You've racked up 820 points in song quiz. Level 6 is at 1000 points. Go for the glory. The next game is starting in a few seconds. ಸೊ ಮತ್ತೆ ಇನ್ನೊಂದು ಗೇಮ್ ಬರ್ತೇವೆ. ನಾನು ಈಗ ಸಾಕು ಕ್ವಿಟ್ Choose a ಮಾಡ್ತೀನಿ. pop music decade. ಕ್ವಿಟ್ ದ ಗೇಮ್. If you've enjoyed Song Quiz, you might like Movie Quiz. To play, just say to Google, talk to Movie Quiz. ಸೊ ಫ್ರೆಂಡ್ಸ್, ಇಲ್ಲಿಗೆ ಸಾಂಗ್ ಕ್ವಿಜ್ ಮುಗಿದಿದೆ. ಸೊ ನನಗೆ ಒಂದು ಆಪೋನೆಂಟ್ನ ಹುಡುಕುತ್ತೆ ಅದು. ಸೊ ಅವರು 30 ಪಾಯಿಂಟ್ಸ್ ಮಾಡಿದರು, ನಾನು 50 ಪಾಯಿಂಟ್ಸ್ ಮಾಡಿದ್ದೆ. ಕೆಲವೊಂದು ಸಾಂಗ್ಗಳಲ್ಲಿ ನನಗೆ ಬರೀ ಆರ್ಟಿಸ್ಟ್ ಗೊತ್ತಿತ್ತು, ಕೆಲವೊಂದು ಸಾಂಗ್ಗಳಲ್ಲಿ ಬರೀ ಸಾಂಗ್ ಹೆಸರು ಗೊತ್ತಿತ್ತು. ಒಟ್ಟಾರೆ ನಾನು 50 ಪಾಯಿಂಟ್ಸ್ ಮಾಡಿದೆ. ನನ್ನ ಆಪೋನೆಂಟ್ ಬರೀ 30 ಪಾಯಿಂಟ್ಸ್ ಮಾಡಿದ್ರಿಂದ ನಾನು ಈ ಗೇಮನ್ನು ಗೆದ್ದಿದ್ದೀನಿ. ಸೊ ನೆಕ್ಸ್ಟ್ ಗೇಮ್ಗೆ ಹೋಗೋಣ ಫ್ರೆಂಡ್ಸ್. ಮುಂದಿನ ಗೇಮು ಆರ್ ಯು ಫೀಲಿಂಗ್ ಲಕ್ಕಿ ಅಂತ. ಸೊ ಇದು ಪವರ್ಫುಲ್ ಕ್ವಿಜ್ ಥರನೇ. ಇದರಲ್ಲೂ ನಿಮಗೆ ಟ್ರೂ ಆರ್ ಫಾಲ್ಸ್ ಕೇಳುತ್ತೆ, ಆಮೇಲೆ ಒಂದು ಕ್ವಶನ್ ಕೇಳಿಬಿಟ್ಟು ಆಪ್ಷನ್ಸ್ ಕೊಡುತ್ತೆ. ಬಟ್ ಇದರಲ್ಲಿ ಏನು ಅಂತಂದರೆ ನಿಮಗೆ ನಮ್ಮ ದೇಶದ್ದೇ ಕ್ವಶನ್ಸ್ ಇರಲ್ಲ, ತುಂಬ ಟಫ್ ಕ್ವಶನ್ಸ್ ಇರುತ್ತೆ. ಟಫ್ ಯಾಕೆ ಅಂತಂದರೆ ಇದರಲ್ಲಿ ಇಂಗ್ಲೀಷ್ ಲಿಟ್ರೇಚರ್ ಬಗ್ಗೆ, ಸೈನ್ಸ್ ಬಗ್ಗೆ, ಆಮೇಲೆ ಅನಿಮಲ್ಸ್ ಬಗ್ಗೆ ಈ ಥರದ್ದೆಲ್ಲ ಕ್ವಶನ್ಸ್ ಇರುತ್ತೆ. ಸೊ ಅನಿಮಲ್ ಸೈನ್ಸ್ದಾದ್ರೂ ಒಂದು ಮಟ್ಟಿಗೆ ಆನ್ಸರ್ ಮಾಡ್ಬೋದು. ಬಟ್ ಹಾಲಿವುಡ್ ಮ್ಯೂಸಿಕ್ ಬಗ್ಗೆ, ಆಮೇಲೆ ಬೇರೆ ರಷ್ಯಾ, ಇಂಗ್ಲೀಷ್ ಲಿಟ್ರೇಚರ್ ಇದ್ರ ಬಗ್ಗೆ ಎಲ್ಲ ಕೇಳುತ್ತೆ. ಅದರಿಂದ ಇದು ಸ್ವಲ್ಪ ಟಫ್ ಅನಿಸ್ಬೋದು. ಬಟ್ ಇದನ್ನೂ ಕೂಡ ನೀವು ಆಡ್ಬೋದು ಸ್ವಲ್ಪ ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ನೋಡೋಣ ನಮಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ. ಆಮೇಲೆ ಈ ಸಾಂಗ್ ಕ್ವಿಝು ಮತ್ತು ಈ ಆರ್ ಯು ಫೀಲಿಂಗ್ ಲಕ್ಕಿ ಇದರಲ್ಲೆಲ್ಲ ವಿಶೇಷತೆ ಏನು ಅಂತಂದರೆ ಇದರಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಆಡ್ಬೋದು. ಅಂದರೆ ಮೋಸ್ಟ್ಲಿ ಆರ್ ಯು ಫೀಲಿಂಗ್ ಲಕ್ಕಿ ಗೇಮ್ನ 5 ಜನವರೆಗೂ ಆಡ್ಬೋದು ಅನಿಸುತ್ತೆ. ಸೊ ಈಗ ನನ್ನ ಜೊತೆ ನಮ್ಮ ಫ್ರೆಂಡ್ಸು ಇನ್ನೊಂದು 3 ಅಥವಾ 4 ಜನ ಇದ್ದಾರೆ ಅಂತಂದರೆ ಅದು ನೀವು ಎಷ್ಟು ಜನ ಆಡ್ತೀರಾ ಅಂತ ಕೇಳುತ್ತೆ. ಸೊ ನಾವು ಅದರಲ್ಲಿ 3, 4, 5 ನಾವು ಎಷ್ಟು ಜನ ಇದೆಯೋ ಅಷ್ಟು ಜನ ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು 3 ಅಂತ ಸೆಲೆಕ್ಟ್ ಮಾಡ್ತೀನಿ. ಆವಾಗ 3 ಜನರಿಗೂ ಒಂದೊಂದು ಹೆಸರನ್ನು ಕೊಡುತ್ತೆ. ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ, ಫಸ್ಟ್ ಯಾರು ಆನ್ಸರ್ ಮಾಡ್ತೀರಾ, ಸೆಕೆಂಡ್ ಯಾರು ಆನ್ಸರ್ ಮಾಡ್ತೀರಾ, ಥರ್ಡ್ ಯಾರು ಆನ್ಸರ್ ಮಾಡ್ತೀರಾ ಅಂತ. ಸೊ 3 ಜನಕ್ಕೂ ಅದು 1 by 1 ಕ್ವಶನ್ ಕೇಳ್ತಾ ಹೋಗುತ್ತೆ. ಸೊ ಲಾಸ್ಟಲ್ಲಿ ಯಾರು ಎಷ್ಟು ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ ಅಂತಲೂ ಕೂಡ ಅದು ಹೇಳುತ್ತೆ. ಸೊ ಅದರಲ್ಲಿ ಯಾರು ಜಾಸ್ತಿ ಆನ್ಸರ್ ಮಾಡಿದ್ದೀರಾ ಕರೆಕ್ಟಾಗಿ ಅಂತ ಕೂಡ ನೀವು ನೋಡ್ಕೊಬೋದು. ಸೊ ಈ ರೀತಿ ಕೂಡ ಆಟ ಆಡ್ಬೋದು. ಸೊ ಈಗ ನೋಡೋಣ ಆರ್ ಯು ಫೀಲಿಂಗ್ ಲಕ್ಕಿ ಈ ಗೇಮ್ನ ಆಡೋಣ. ಎಷ್ಟು ಪಾಯಿಂಟ್ಸ್ ಮಾಡ್ತೀವಿ ನೋಡೋಣ 5 ಕ್ವಶನ್ಗಳಲ್ಲಿ. ಹೇ ಗೂಗಲ್, ಟಾಕ್ ಟು ಆರ್ ಯು ಫೀಲಿಂಗ್ ಲಕ್ಕಿ. Welcome to Are You Feeling Lucky? It's 5 questions from Google. And it's delicious. How many people do we have today? 1. ಸೊ ನಾನು ಒಬ್ಬನೇ ಇರೋದಕ್ಕೆ 1 ಸೆಲೆಕ್ಟ್ ಮಾಡಿದ್ದೀನಿ. I give people nicknames for this game. Your game name is Scooter. Question 1.
The category is history. ಸೊ ಹಿಸ್ಟ್ರಿಯಿಂದ ಕ್ವಶನ್ನು, ಬಟ್ ಇಂಡಿಯನ್ ಹಿಸ್ಟ್ರಿ ಬರಲ್ಲ ನೋಡಿ. Scientist Marie Curie named the chemical element polonium after her dog Polo. True or false? ಫಾಲ್ಸ್. I figured you'd say that. Okay. False. Wonderful. She correct named ಆಗಿದೆ. the element which she discovered in 1898 after her native country of Poland. Let's keep going. The category is technology. ಟೆಕ್ನಾಲಜಿಯಿಂದ ಬಂದಿದೆ, ನೋಡೋಣ. For 67 years, Nintendo only made one product. What was it? Vacuums, toasters, cat food, or playing cards? ಪ್ಲೇಯಿಂಗ್ ಕಾರ್ಡ್ಸ್. Much obliged. Playing cards. Brilliant. ಕರೆಕ್ಟ್ ಆಗಿದೆ Founded ಫ್ರೆಂಡ್ಸ್. in 1889, Nintendo didn't begin to experiment with other products until the 1960s. ಸೊ ಕ್ವಶನ್ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ಟೈಮ್ ಇಲ್ಲ. On to the next one. The category is language. ಲ್ಯಾಂಗ್ವೇಜಿಂದ ಕ್ವಶನ್. What does the Canadian phrase "don't eat your socks" mean? Save your appetite, be patient, don't assume, or take it easy? ಟೇಕ್ ಇಟ್ ಈಸಿ. Thank you very much. Take it easy. Great. Originally, ಮತ್ತೆ right this ಆಗಿದೆ. phrase from Canadian province Quebec was about being in a hard situation with no other options. You would only eat your socks as a last resort. Let's keep going. The category is Google search. Which bouncy thing is searched for most often? Flubber, kangaroo, bouncy castle, or trampoline? ಬೌನ್ಸಿ ಕ್ಯಾಸಲ್. Noted. Kangaroo. Too bad. Kangaroos can ತಪ್ಪಾಯ್ತು jump friends. more than 9 feet vertically and more than 20 feet horizontally. That is very bouncy. The category is health. ಹೆಲ್ತ್, ಆರೋಗ್ಯದ ಬಗ್ಗೆ ಪ್ರಶ್ನೆ. In 1846, a Hungarian doctor proposed what to cut down on hospital deaths: shared rooms, music, hand washing, or second opinions. ಶೇರ್ಡ್ ರೂಮ್ಸ್. Okay, got it. Hand washing. Ouch. ತಪ್ಪಾಯ್ತು. Ignaz Semmelweis believed that doctors carrying particles from autopsies were causing fatal contaminations in maternity ward patients. Even after successful experiments, the doctors did not take him seriously. And that's the ball game. Or word game anyway. Let's see how you did, Scooter. ನಾವು ಎಷ್ಟು ಪ್ರಶ್ನೆಗೆ ರೈಟ್ ಆನ್ಸರ್ ಕೊಟ್ಟಿದ್ದೀವಿ ನೋಡೋಣ. You got 3 out of 5 correct. 5ಕ್ಕೆ 3. Report to Great Factoid immediately. And receive the spoils of victory. You got the bag of Granny. Where there is always something sweet to be found. May also contain unwashed false teeth. Sorry. Well, that was fun. Do you want to play again? ನೋ. Okay, I'll see you next time on Are You Feeling Lucky? ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಾವು 5ಕ್ಕೆ 3 ಸರಿಯಾದ ಉತ್ತರವನ್ನು ಕೊಟ್ವಿ. ಸೊ ಇದರಲ್ಲೂ ಕೂಡ ತುಂಬ ಕಷ್ಟದ ಪ್ರಶ್ನೆಗಳು ಬರುತ್ತೆ. ನಾನು ಹೇಳ್ದಾಗೆ ನೋಡಿ, ಬೇರೆ ಬೇರೆ ದೇಶಗಳದೆಲ್ಲ ಬರುತ್ತೆ. ಸೊ ಅದರಿಂದ ಕೆಲವೊಂದು ಸಲ ನಮ್ಗೆ ಗೆಸ್ ಕರೆಕ್ಟಾಗಿರುತ್ತೆ, ಕೆಲವೊಂದು ಸಲ ರಾಂಗ್ ಆಗಿರುತ್ತೆ. ಬಟ್ ಹೊಸ ವಿಷಯ ತಿಳ್ಕೊಂಡಾಗತ್ತೆ. ಈಗ ಮುಂದಿನ ಗೇಮ್ ಹೋಗೋಣ. ಫ್ರೆಂಡ್ಸ್, ಈಗ ಮುಂದಿನ ಆಟ ಯಾವುದಪ್ಪ ಅಂತಂದರೆ ಸಿಂಡ್ರೆಲಾಸ್ ಕುಕ್ಕಿಂಗ್ ಅಂತ. ಇದರಲ್ಲಿ ಏನು ಅಂತಂದರೆ, ನಾವು ಸಿಂಡ್ರೆಲಾ ಒಂದು ರೆಸಿಪಿ ಅಂತಂದರೆ ಯಾವುದೋ ಒಂದು ಐಟಮ್ನ ಕುಕ್ ಮಾಡಬೇಕಾಗಿರುತ್ತೆ. ಅಂದರೆ ಒಂದು ಐಟಮ್ನ ತಯಾರಿಸ್ಬೇಕಾಗಿರುತ್ತೆ, ಒಂದು ಅಡುಗೆನ. ಫಾರ್ ಎಕ್ಸಾಂಪಲ್, ಕಾಫಿನ ತಯಾರಿಸ್ಬೇಕಾಗಿರುತ್ತೆ. ಸೊ ಕಾಫಿಗೆ ಏನೇನು ಹಾಕ್ತೀವಿ ನಾವು? ಹಾಲು, ಕಾಫಿ ಪುಡಿ, ಸಕ್ಕರೆ ಎಲ್ಲ ಹಾಕ್ತೀವಿ ಅಲ್ವಾ? ಸೊ ಆವಾಗ ಫಸ್ಟ್ ಪ್ರಶ್ನೆ ಕೇಳುತ್ತದು, ಈಗ ಕಾಫಿ ಹಾಕೋದಕ್ಕೆ ಏನು ಮಾಡಬೇಕು? ಕಾಫಿ ತಗೊಳ್ಳ, ಟೀ ತಗೊಳ್ಳ ಅಂತ. ಸೊ ನೀವು ಆವಾಗ ಕಾಫಿ ಅಂತ ಹೇಳಬೇಕಾಗತ್ತೆ. ನೆಕ್ಸ್ಟು ಸಕ್ಕರೆ ತಗೊಳ್ಳ, ಉಪ್ಪು ತಗೊಳ್ಳ ಅಂತ ಕೇಳುತ್ತೆ. ಆವಾಗ ನೀವು ಸಕ್ಕರೆ ಅಂತ ಹೇಳಬೇಕು. ಸೊ ಇದೇ ಥರ
ಅದು ಹೇಳೋವಂಥ ಡಿಶ್ಗೆ ನಾವು ಕರೆಕ್ಟ್ ಆಪ್ಷನ್ನ ಚೂಸ್ ಮಾಡ್ತಾ ಹೋಗಬೇಕು. ಸೊ ನೀವು ಕರೆಕ್ಟ್ ಆಪ್ಷನ್ನ ಚೂಸ್ ಮಾಡಿ ಕರೆಕ್ಟ್ ಅಡುಗೆನೇ, ಅದು ಹೇಳಿದ್ದ ಅಡುಗೆನೇ ಪ್ರಿಪೇರ್ ಮಾಡಿಸ್ತಿರೋ ಅಥವಾ ಬೇರೆದು ಯಾವುದಾದ್ರೂ ಎಡವಟ್ಟು ಮಾಡಿಸ್ತಿರೋ ಅನ್ನೋದೇ ಇಲ್ಲಿರೋಂಥ ಒಂದು ಆಟ. ಸೊ ನೋಡೋಣ ಫ್ರೆಂಡ್ಸ್, ಈಗ ಗೇಮನ್ನು ಶುರು ಮಾಡೋಣ. ಹೇ ಗೂಗಲ್, ಟಾಕ್ ಟು ಸಿಂಡ್ರೆಲಾಸ್ ಕುಕಿಂಗ್. Got it. Here's Cinderella's cooking. Cinderella's Cooking is a brain-teasing adventure game. You will answer quizzes and riddles to help Cinderella in this game. Would you like to play this game? Yes. Okay, good luck. Pause button. Cinderella is good at cooking. One day, her evil stepsister hid Cinderella's important recipe book and then ordered Cinderella to make a cheeseburger. My name is Cinderella. I can't find my recipe book. What am I gonna do? I can make a delicious cheeseburger if only someone could tell me the ingredients. ಸೊ ಈಗ ನಾವು ಚೀಸ್ ಬರ್ಗರ್ Would you ಪ್ರಿಪೇರ್ choose ಮಾಡಿಸ್ಬೇಕು. ingredients for the cheeseburger to help Cinderella? ಯಸ್. ಈಗ ಚೀಸ್ ಬರ್ಗರ್ ಮಾಡೋದಕ್ಕೆ ಏನೇನು ರೆಸಿಪಿ ಬೇಕು, ಏನೇನು ಸಾಮಾನು ಬೇಕು ಅನ್ನೋದನ್ನ I ನಾವೀಗ didn't ಹೇಳಬೇಕಾಗತ್ತೆ. understand. Would you choose ingredients for the cheeseburger to help Cinderella? Please answer with yes or no. ಯಸ್. Thank you very much. Let's choose 3 important ingredients for cheeseburger. First of all, which would you choose, ground beef or sausage? ಸಾಸೇಜ್. Then, which would you choose, bun or spaghetti? ಬನ್. I didn't get that. Can you say it again? ಬನ್. Sorry, what was that? ರಿಪೀಟ್. Okay, I repeat. Then, which would you choose, bun or spaghetti? ಬನ್. At the end, which would you choose, mushroom or cheese? ಚೀಸ್. Okay, thanks. Now I can make a tasty dish. ನೋಡೋಣ ಸರಿಯಾಗತ್ತಾ ಇಲ್ವಾ ಅಂತ ಅಡುಗೆ ಮಾಡ್ತಾ ಇದೆ. Using sausage, bun and cheese, Cinderella made cheese dog. The stepsister had a bite and said, "Oh, this is not a cheeseburger." Quote. Would you like to prepare another one? ನೋ. Very sorry. Cinderella, make it fast. Cinderella is scolded again. Looking forward to seeing you again. To play again, please say, "Okay, Google. Talk to Cinderella's Cooking." Then you can continue to play. Thank you for playing. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಅದು ಚೀಸ್ ಬರ್ಗರ್ ತಯಾರು ಮಾಡಬೇಕಾಗಿತ್ತು. ನಾವು ಅದಕ್ಕೆ ಚೀಸ್ ಡಾಗನ್ನು ಪ್ರಿಪೇರ್ ಮಾಡಿಸಿದ್ವಿ. ಸೊ ಈ ಗೇಮ್ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ತೋರಿಸಿದಂಥ 5 ಗೇಮ್ಗಳು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಫ್ರೀ ಆದಾಗ ಈ ಗೇಮ್ನೆಲ್ಲ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಗೂಗಲ್ ಅಸಿಸ್ಟೆಂಟ್ ಜೊತೆ ಪ್ರಯೋಗ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ನಿಮಗೆ ಈ ಟ್ಯುಟೋರಿಯಲ್ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ಈ ಟ್ಯುಟೋರಿಯಲ್ನ ಮುಗಿಸ್ತಾ ಇದ್ದೀನಿ. ಮುಂದೆ ನಿಮ್ಮನ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.